ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಕದಂ. ನೀವು ನೋಡ್ತಾ ಇದ್ದೀರಾ ಇವತ್ತಿನ ಬಿಗ್ ಬಾಸ್ ಟಾಪಿಕ್ ಬಗ್ಗೆ ನಾನು ಹೇಳ್ತೀನಿ. ಬಿಗ್ ಬಾಸ್ ನಮ್ಮನ್ನ ಹುಚ್ಚರ ಮಾಡ್ತಾ ಇದಾರ ಅಥವಾ ನಾವು ಹುಚ್ಚರಾಗ್ತಾ ಇದೀವಿ ಅಂತ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಾವು ದಡ್ರ ಅಥವಾ ಬಿಗ್ ಬಾಸ್ ನಮ್ಮನ್ನ ದಡ್ರ ಮಾಡ್ತಾ ಇದಾರ ಅಂತ ನಾವು ಯೋಚನೆ ಮಾಡುವಂತ ಆಗುತ್ತಿದೆ. ಇವತ್ತಿನ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಆ ಪ್ರೊಮೋ ಬಗ್ಗೆ ನಾನು ಹೇಳಲೇಬೇಕು. ಈ ಪ್ರೊಮೋದಲ್ಲಿ 6 ಜನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಅವರು. ಕೇವಲ ಆಯ್ಕೆ ಮಾಡ್ಕೊಂಡಿದ್ದಿಲ್ಲ, ಅವ್ರನ್ನೆಲ್ಲ ಜನರ ಮುಂದೆ ಇಟ್ಟಿದ್ದಾರೆ. ಜನರ ಮುಂದೆ ಇವರನ್ನ ಆಯ್ಕೆ ಮಾಡಿ ವೋಟ್ ಮಾಡಿ ಅಂತ ಇಟ್ಟಿದ್ದಾರೆ. ನಂಗೆ ಒಂದ್ ಅರ್ಥ ಆಗ್ಲಿಲ್ಲ. ಬಿಗ್ ಬಾಸ್ ಅಲ್ಲಿ ಕಳೆದ ವಾರದ ಕತೆ ಕಿಚ್ಚನ ಜೊತೆ ಹೇಳ್ಬೇಕಾದ್ರೆ ಏನ್ ಹೇಳಿದ್ರು, ಇಡೀ ಮನೆಯೆಲ್ಲ ಔಟ್ ಆಗ್ಬಿಡತ್ತೆ, ಜನ ನೋಡ್ಕೊಂತಾರೆ ಅಂತ ಕಿಚ್ಚ ಅವರು ಹೇಳಿದ್ರು. ಹೌದು, ಎಲ್ಲಾ ವೀಕ್ಷಕರು ನಿಜಕ್ಕೂ ಯಾರಿಗೂ ಉಳಿಸ್ಬೇಕು ಅಂತ ನಿರ್ಧಾರ ಆಲ್ಮೋಸ್ಟ್ ಕರ್ನಾಟಕ ಮಾಡ್ಬಿಟ್ಟಿತ್ತು. ಆದ್ರೆ ಇಲ್ಲಿ ಏನ್ ಡೌ ಆಡ್ತಾರಪ್ಪ ಬಿಗ್ ಬಾಸ್. ಆಕ್ಚುಲಿ ಅವರೇ ಮತ್ತೆ ಅಲ್ಲಿ ಒಂದೊಂದು ಚಾನ್ಸ್ ಕೊಡ್ತಾ ಇದಾರೆ ಉಳ್ಸಕ್ಕೆ. ಯಾಕೆ ಅವ್ರನ್ನ ಆಚೆ ಕಳ್ಸಕ್ಕೆ ಬಿಗ್ ಬಾಸ್ ಅವ್ರಿಗೂ ಇಷ್ಟ ಇಲ್ವೇನೋ ಅನ್ಸ್ತಾ ಇದೆ. ಅದರಲ್ಲೂ ಸೋ ಕಾಲ್ಡ್ ಕೆಲವೊಂದು ಪೀಪಲ್ ಗಳಿದ್ದಾರೆ, ಅವ್ರನ್ನ ಉಳಿಸ್ಬೇಕಂತ ಶತಾಯ ಗತಾಯ ಬಿಗ್ ಬಾಸ್ ಟೀಮೇ ರೆಡಿ ಆಗಿದೆ ಅನಿಸ್ತಾ ಇದೆ. ಅದರಲ್ಲೂ ಕೆಲವೊಂದ್ ಕಡೆ ಗೌಡ್ರ ವಿಚಾರ ಬಂದಾಗ, ಗೌಡ್ತಿಯ ವಿಚಾರ ಬಂದಾಗ ಈ ರೀತಿ ನಡೀತಾ ಇದೆ ಬಿಗ್ ಬಾಸ್ ಅಲ್ಲಿ, ನಾವು ನೋಡ್ತಾ ಇದೀವಿ. ಹಾಗಂತ ಬೇರೆಯವ್ರು ಯಾರು ತಪ್ಪು ತಿಳ್ಕೊಬೇಡ್ರಿ ಅಪ್ಪ, ಯಾಕಂದ್ರೆ ನಮ್ಗೆ ಗೌಡ್ರ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಈ ಬಿಗ್ ಬಾಸ್ ಮನೆಗೆ ಬರುವಂತ ಈ ಗೌಡಗಳು ಇದಾವಲ್ಲ, ಯಾಕೋ ತುಂಬಾ ಕೆಟ್ಟದಾಗಿ ನಡ್ಕೊಂತಾ ಇದ್ದಾರೆ. ಅದು ತುಂಬಾ ಹರ್ಟ್ ಆಗೋದು ಮನಸ್ಸಿಗೆ. ಈಗಲೂ ನೋಡಿ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ, ನೋಡೋಣ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾವು ಅಭಿ ಹೆಸರನ್ನ ನೋಡ್ಬೋದು. ಅಭಿಗೆ ಒಂದು ರೀತಿಯ ಆ ಇಬ್ರು ಫ್ರೆಂಡ್ಶಿಪ್, ಧನುಷ್ ಮತ್ತು ಅಭಿ ಫ್ರೆಂಡ್ಶಿಪ್ ಇಂದ ಅಭಿಗೆ ಆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೆಸರು ಬಂತು, ಲೆಟರ್ ಸಿಕ್ತು. ಧನುಷ್ ತ್ಯಾಗ ಮಾಡಿದ್ರು, ಅವರಿಬ್ರು ಫ್ರೆಂಡ್ಶಿಪ್ ಇತ್ತು, ಅದಕ್ಕೂ ಒಪ್ಕೊಳ್ಳೋಣ. ಅದು ಜೆನ್ಯೂನ್ ಆಗಿ ನಡೀತು. ಆ ಟಾಸ್ಕ್ ಅನ್ನ ಬಿಟ್ಟು ಬಿಡೋಣ. ಅದಾದ್ಮೇಲೆ ಜಾನ್ವಿ ಗೆದ್ದಿದ್ ಹೆಂಗೆ ಅಂದ್ರೆ, ಇಲ್ಲಿ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಇಬ್ರು ಮನೆಯಿಂದ ಅವರ ಮಕ್ಕಳು ಪತ್ರನ ಬರೆದಿರ್ತಾರೆ, ಲೆಟರ್ ಅನ್ನ ಬರೆದಿರ್ತಾರೆ. ಈ ಬರ್ದಿರ್ಬೇಕಾದ್ರೆ ಅಶ್ವಿನಿ ಇಷ್ಟು ದೊಡ್ಡ ಡೈಲಾಗ್ ಹೋಗೋದು, ಜಾನ್ವಿ ಕೂಡ ನಾನ್ ಹೇಳ್ತೀನಿ ನೀವು ತಡೀರಿ ಅಂತ ಹೇಳಿ ಇಬ್ರೂ ಒಂದು ರೀತಿಯ, ಅದರಲ್ಲೂ ಅಶ್ವಿನಿಯಲ್ಲಿ ಮಾತಾಡುವ ರೀತಿ ನೋಡಿದ್ರೆ ದೊಡ್ಡ ಡವ್ ಇದ್ದಂಗೆ ಇತ್ತು ಕಣ್ರಿ. ಎಲ್ಲರೂ ಕೂಡ ಅವ್ರನ್ನ ದೊಡ್ಡ ನಾಟಕ ಕಂಪನಿ ಅಂತಾನೆ ಹೇಳ್ಬೋದು. ಇನ್ನು ನೀವು ಕಮೆಂಟ್ ಗಳನ್ನ ನೋಡಿ ಬಿಗ್ ಬಾಸ್ದು, ಎಷ್ಟು ಜನ ಏನ್ ಉಗಿತಾ ಇದಾರೆ ಗೊತ್ತಾ. ಜಾನ್ವಿಗೂ ಬೈತಾ ಇದಾರೆ, ಯಾಕಂದ್ರೆ ಮುಂಚಿತವಾಗಿ ಅವ್ರ ಟೀಮ್ ಗಿದ್ಲಲ್ಲ ಜಾನ್ವಿ, ಅಶ್ವಿನಿಯನ್ನ ಸಮರ್ಥನೆ ಮಾಡ್ಕೊಂಡ್ ಬಂದಿದ್ದು. ಇವರು 2 ತಲೆಯ ಹಾವುಗಳಂತೆ, ವಿಷ ಜಂತುಗಳಂತೆ, ಏನೇನೋ ಹೇಳ್ತಾ ಇದಾರೆ. ಇದನ್ನ ನೀವು ನೋಡಿರ್ತೀರಿ, ಕೇಳಿರ್ತೀರಿ. ಏನ್ ಮಾಡಕ್ಕಾಗಲ್ಲ. ಬಟ್ ಜಾನ್ವಿ ಅಶ್ವಿನಿ ಗೌಡ ಇಬ್ಬರನ್ನ ಪಕ್ಕಕ್ಕೆ ನಿಲ್ಸಿದಾಗ ಅಶ್ವಿನಿ ಫುಟೇಜ್ ಸಿಗ್ಲಿ ಅಂತ ದೊಡ್ಡದಾಗಿ ಮೊಸಳೆ ಕಣ್ಣೀರನ್ನ ಸುರಿಸಿ ಜಾನ್ವಿಗೆ ಈ ವಾರದ ಕ್ಯಾಪ್ಟನ್ಸಿ ಆಯ್ಕೆಗೆ ಬಿಟ್ಕೊಟ್ರು. ಓಕೆ, ನೆಕ್ಸ್ಟ್ ರಘು ತುಂಬಾ ಚೆನ್ನಾಗಿ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಅಲ್ಲಿ ಯಾವ್ದೋ ಒಂದು ಟೀಮ್ ಅನ್ನ ಬಿಟ್ಕೊಡೋದಕ್ಕಿಂತ ಸುದಿಗೆ ಬಿಟ್ಕೊಡೋಕ್ಕಿಂತ ತಾನೇ ಇದನ್ನ ಆಯ್ಕೆ ಮಾಡ್ಕೊಂಡ್ರು. ಅವರೇ ಲೆಟರ್ ತಗೊಂಡು ಈ ವಾರದ ಕ್ಯಾಪ್ಟನ್ಸಿಗೆ ಮತ್ತೆ ಅವ್ರ ಹೆಸರು ಮುಂಚೂಣಿಯಲ್ಲಿ ಇದೆ. ಓಕೆ, ಇದಾದ್ಮೇಲೆ ನಂಗೆ ಈ ರಿಷಾ ಬಗ್ಗೆ ನಂಗೆ ಗೊತ್ತಾಗ್ತಾ ಇಲ್ಲ. ಇದು ರಿಷಾ ಗೌಡ ಅಲ್ವಾ? ಈ ರಿಷಾ ಗೌಡನ್ನ ಯಾಕೆ ನೀವು ಆಯ್ಕೆಗೆ ಅವಕಾಶ ಮಾಡಿಕೊಟ್ರಿ? ಆಕೆಯ ಮುಖಕ್ಕೆ ಎಷ್ಟೋ ಜನ ಬಹುಮತದಿಂದ ಎಲ್ಲರೂ ಒಗ್ಗಟ್ಟಾಗಿ ಕಪ್ಪು ಮಸಿ ಬೆಳೆದಿದ್ರು, ನಾಮಿನೇಟ್ ಮಾಡಿದ್ರು. ಅಂತವ್ರನ್ನ ನೀವು ನಾಮಿನೇಟ್ ಆದವ್ರನ್ನ ನೀವು ಲೆಟರ್ ಆಯ್ಕೆ ಮಾಡಕ್ ಬಿಡ್ತಿರಲ್ಲ ಬಿಗ್ ಬಾಸ್ ಅವ್ರೆ. ಏನ್ ನಂಗೆ ಅರ್ಥ ಆಗ್ತಾ ಇಲ್ಲ. ಅವ್ರನ್ನ ಯಾಕೆ ಲೆಟರ್ಗೆ ನೀವು ಆಯ್ಕೆ ಮಾಡಿದ್ರಿ? ಅವ್ರ ಯಾಕೆ ಲೆಟರ್ ಅನ್ನ ತೆಗೆದು ಬೇರೆಯವ್ರನ್ನ ಲೆಟರ್ಗಳನ್ನ ಅವರು ಡಿಸ್ಟ್ರಾಯ್ ಮಾಡಬೇಕು? ಯಾಕೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ನಿಮಗೆ ಗೊತ್ತಿತ್ತು ಈ ಬಾರಿ ಏನಾದ್ರೂ ಬಿಟ್ರೆ ರಿಷಾ ಗೌಡ ಖಂಡಿತ ಬಿಗ್ ಬಾಸ್ ಮನೆಯಿಂದ ಹೊರಟು ಹೋಗ್ತಾರ ಅನ್ನೋದು ಗೊತ್ತಿತ್ತು. ಯಾಕೋ ಬಿಗ್ ಬಾಸ್ ಟೀಮ್ಗೆ ಅಶ್ವಿನಿ ಗೌಡ ದೊಡ್ಡಮ್ಮ, ಇವ್ರು ರಿಷಾ ಚಿಕ್ಕಮ್ಮ ಅನ್ಸ್ಬಿಟ್ಟೈತೆ ಅನ್ಸುತ್ತೆ. ಇವ್ರನ್ನ ಬಿಟ್ಕೊಡಕ್ಕೆ ಯಾಕೋ ಮನಸ್ಸಿಲ್ಲ ಅನ್ಸುತ್ತೆ. ಹಾಗಾಗಿ ಈ ಗೌಡ್ರಗಳನ್ನ ಬಾಳ ಉಳಿಸ್ತಾ ಇದೀರ ನೀವು. ನಾನು ಅಬ್ಸರ್ವ್ ಮಾಡಿದ್ದೀನಿ. ಕಳೆದ ವರ್ಷ ಕೂಡ ನೀವು ನೋಡಿ, ಯಾರೋ ಭವ್ಯ ಗೌಡ ಏನೆಲ್ಲ ಅದ್ದೂರಿ ಮಾಡೋದು. ಈ ಅಶ್ವಿನಿ ಬೇಕು ಅದಕ್ಕಿಂದ್ರೆ ಡಬಲ್ ತ್ರಿಬಲ್ ಮಾಡ್ಬಿಟ್ಟಿದ್ದು ಭವ್ಯ ಗೌಡ ಅವರು. ಆಗ್ಲೂ ಕೂಡ ನೀವು ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದ ಹನುಮಂತನ ಮೇಲೆ, ಧನರಾಜನ ಮೇಲೆ, ಅದರಲ್ಲೂ ಹನುಮಂತನ ಮೇಲೆ ಎಷ್ಟೆಲ್ಲಾ ಉರಿತಿದ್ರು ಗೊತ್ತಾ. ಹೋಗಿ ಹನುಮಂತನಿಗೆ ಒಂದು ಆಟದಲ್ಲಿ ಟಾಸ್ಕ್ ಅಲ್ಲಿ, ಅದು ಬಿಗ್ ಬಾಸ್ ರೂಲ್ಸ್ ಏನು, ಕೈ ಹಚ್ಚಿದ್ರೆ ಅವ್ರನ್ನ ಇಮಿಡಿಯೇಟ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ಬೇಕನ್ನೋದು ರೂಲ್ಸ್.
ಆದ್ರೆ ಆ ರೂಲ್ಸ್ ಏನು ಅಪ್ಲೈನೇ ಆಗ್ಲಿಲ್ಲಪ್ಪ ಕಳೆದ ಬಾರಿ ಕೂಡ. ನಾವು ನೋಡ್ತಾ ಇದ್ವಿ ಕಳೆದ ಬಾರಿ ಕೂಡ ಹನುಮಂತನನ್ನ ಭವ್ಯಗೌಡ ಹೊಡಿತಾರೆ, ಅಕ್ಷರಶಃ ಹೊಡಿತಾಳೆ. ಆದ್ರೂ ನೀವು ರಕ್ಷಣೆ ಮಾಡ್ತೀರಿ, ಕೊನೆವರೆಗೂ ತಗೊಂಡ್ಬರ್ತೀರಿ, ಗೆಲ್ಲೋ ಕೊನೆ 5 ಜನ ಇರ್ತಾರಲ್ಲ ಆವರೆಗೂ ಅವ್ರನ್ನ ಕ್ಯಾರಿ ಮಾಡ್ತೀರಾ. ಈಗ ಇದೇ ಸೇಮ್ ಥಿಂಗ್ ಅನ್ನ ಈ 2025 ಬಿಗ್ ಬಾಸ್ 12 ಸೀಸನ್ ಅಲ್ಲಿನೂ ಮುಂದುವರಿತಾ ಇದೆ ನನ್ನ ಪ್ರಕಾರ. ಇಲ್ಲಿ ರಿಷಾ ಅಕ್ಷರಶಃ ಗಿಲ್ಲಿನ ಹೊಡಿತಾಳೆ. ಹೊಡೆದ ತಕ್ಷಣ ನೀವೇನು ತಡಿಲಿಲ್ಲ, ಮಾತಾಡ್ಲಿಲ್ಲ, ಏನು ಮಾಡ್ಲಿಲ್ಲಪ್ಪ. ಮತ್ತೆ ಅಂತವಳನ್ನ ಮಸಿ ಬಳಸ್ಕೊಂಡವಳನ್ನ ಉಳಿಸಿ ಅಲ್ಲಿ ಇಬ್ಬರನ್ನ ಅಮಾಯಕವಾಗಿ ಸ್ಪಂದನ ಬಲಿ ಕೊಟ್ರಲ್ಲಪ್ಪ. ಬೇಕಾಗಿತ್ತ? ಹೌದು. ಈಗ ಯಾರು ತಪ್ಪು ಮಾಡಿರ್ತಾರೆ ಅವ್ರ ಕೈಲೇನೆ ನೀವು ಲಾಠಿ ಕೊಟ್ಟು ತಗೋ ಹೊಡಿ ಅವ್ರನ್ನ ಅಂದ್ಬಿಟ್ರೆ ಹಂಗಾಯ್ತು ನಿಮ್ ಪರಿಸ್ಥಿತಿ ಈಗಿನ ಬಿಗ್ ಬಾಸ್. ಆದ್ರೆ ಇಲ್ಲಿ ಆ ಪ್ರೊಸೆಸ್ ನಲ್ಲಿ ರಿಷಾ ಖಂಡಿತ ಕ್ಯಾಪ್ಟನ್ಸಿಯಲ್ಲಿ ನಾಮಿನೇಟ್ ಆದ್ಲು, ಉಳ್ಕೊಂಡಿದ್ದಾಳೆ. ಇನ್ ನೆಕ್ಸ್ಟ್ ಕಾವ್ಯ. ಗಿಲ್ಲಿ ಕಾವ್ಯ ಬಿಟ್ಟು ಕೊಡ್ತಾರೋ ಇಲ್ಲೋ ಅನ್ನೋ ಒಂದು ಡೌಟ್ ವೀಕ್ಷಕರಲ್ಲಿತ್ತು. ಆದ್ರೆ ಗಿಲ್ಲಿ ಅಷ್ಟು ಕೆಟ್ಟವನು ಕೂಡ ಅಲ್ಲ. ಯಾಕಂದ್ರೆ ಕಾವ್ಯ ಸಲುವಾಗಿ ಮೀಸೆ ಕೂಡ ತೆಗೆಸ್ಕೊಂಡಿದ್ದ ವ್ಯಕ್ತಿ. ಯಾವ್ದೇ ವ್ಯಕ್ತಿ ಚೆನ್ನಾಗ್ ಕಾಣೋನನ್ನ ಮೀಸೆ ತೆಗೆದ್ಬಿಡು ಅಂದಾಗ ಕೋಪ ಬರೋದು ಸಹಜನೇ. ಅದರಲ್ಲೂ ಆತ ಕಿಚ್ಚ ಸುದೀಪ್ ಅಂತೆ ವೀರ ಮದಕರಿ ತರ ಬಿಟ್ಟಿದ್ದ, ಕೆಂಪೇಗೌಡ ಸ್ಟೈಲ್ ಅಲ್ಲಿ ಎಲ್ಲ ಮೀಸೆ ಎಲ್ಲ ಬಿಟ್ಟಿದ್ದ. ಆದ್ರೆ ಕಾವ್ಯ ಹೇಳಿದ್ಲು ಅಂತ ಗಿಲ್ಲಿ ತೆಗೆದಿದ್ದ. ಈಗ ಮತ್ತೆ ಕಾವ್ಯನ ಉಳಿಸೋಕೆ, ತನ್ನ ನೆಚ್ಚಿನ ಸ್ನೇಹಿತೆಯನ್ನ ಉಳಿಸೋಕೆ, ಒಂದು ಉತ್ತಮ ಫ್ರೆಂಡ್ ಅನ್ನ ಉಳಿಸೋಕೆ ಕಾವ್ಯನ ಹೆಸರನ್ನ, ತನ್ನ ಲೆಟರ್ ಅನ್ನ ಬಿಟ್ಕೊಟ್ಟು ಕಾವ್ಯಗೆ ಮುಂದೋಗಕ್ಕೆ ದಾರಿ ಮಾಡಿಕೊಟ್ಟಿದ್ದಾನೆ ಗಿಲ್ಲಿ. ಇಲ್ಲಿ ಮಾಡೋದ್ ಹೆಂಗಾಯ್ತಂದ್ರೆ ಅದೊಂದು ದೊಡ್ಡ ಒಂದು ರೀತಿಯ ತ್ಯಾಗನೇ ಸರಿ. ಅಲ್ಲಿ ಚಂದ್ರಪ್ರಭಾ ಮತ್ತೆ ಧ್ರುವಂತು ಮಾತಾಡ್ಕೊಂಡು ಮಾಡೋನ ಆಯ್ಕೆ ಮಾಡಿದ್ದು ತುಂಬಾ ಕರೆಕ್ಟ್ ಆಗಿತ್ತು. ಯಾಕಂದ್ರೆ ಧ್ರುವಂತು ಚಂದ್ರಪ್ರಭಾ ಎಲ್ಲೋ ಇನ್ನೂ ಫೇಕ್ ಅನಿಸ್ತಾರೆ ನೋಡೋರಿಗೆ. ಆದ್ರೆ ಮಾಳುಗ್ ಬೇಕಾಗಿತ್ತು. ಯಾಕಂದ್ರೆ ಮಾಳು ಇಲ್ಲಿವರೆಗೂ ಎಷ್ಟೇ ಶೂಟಿಂಗ್ ಮಾಡಿದ್ರು, ಏನೇ ಮಾಡಿದ್ರು 2 ಅಥವಾ 3 ದಿನ ಬಿಟ್ಟು ಎಲ್ಲೋ ಆಚೆ ಇಲ್ಲ. ಯಾಕಂದ್ರೆ ಅವ್ರ ಹೆಂಡತಿ, ಅವ್ರ ಮನೆ ಆ ಸೈಡ್ ಎಲ್ಲ ನೋಡಿದಾಗ ಅವ್ರ ಹಂಗೆ ಇದ್ದಿದ್ದು ಮಾಳು. ಬಟ್ ಈಗ ಸಡನ್ಲಿ ಇಷ್ಟು ದಿನ ಒಂದು ಮನೆ ಕುಟುಂಬನ ಬಿಟ್ಟಿದ್ರು, ಅವ್ರಿಗೆ ಆ ಲೆಟರ್ದ ಅವಶ್ಯಕತೆ ಇತ್ತು. ಚಂದ್ರಪ್ರಭಾ ಅವ್ರು ಬೇಜಾರಾಯ್ತು. ಯಾಕಂದ್ರೆ ಈ ವಾರ ಉಳಿತಾರಲ್ಲಪ್ಪ ಅಂತ ಬೇರೆಯವರೆಲ್ಲ ನಾಮಿನೇಟ್ ಆಗಿದ್ದಾರೆ. ಬಟ್ ಯಾರ ಕಡೆ ಲೆಟರ್ ಸಿಗತ್ತೆ ಅವರು ಕ್ಯಾಪ್ಟನ್ಸಿಗೂ ಹೋಗ್ತಾರೆ, ಈ ವಾರ ಉಳ್ದಂಗೂ ಆಗತ್ತೆ. ಆದ್ರೆ ಇಲ್ಲಿ ನಂಗೆ ಇವತ್ತು ಇಷ್ಟ ಆಗಿದ್ ಪ್ರೊಮೋದಲ್ಲಿ ಮಾಳು ಮಾತ್ಕಂಡ್ರಿ ಏನ್ ಚೆನ್ನಾಗಿ ಮಾತಾಡಿದ ಗೊತ್ತಾ ಮಾಳು. ಇದನ್ನೇ ಬೇಕಾಗಿರೋದಪ್ಪ ಮಾಳು ಅಣ್ಣ. ಇಷ್ಟ ದಿನ ಎಲ್ಲಿದ್ದೆ, ಇದನ್ನೇ ಮಾಡು. ಯಾಕಂದ್ರೆ ಮಾಳು ಏನ್ ಉತ್ತರ ಕರ್ನಾಟಕದಲ್ಲಿ ತಮ್ಮ ಹವಾ ಏನ್ ಮೇಂಟೈನ್ ಮಾಡಿದ್ದಾರೆ, ಜಾನಪದ ಶೈಲಿಯ ಹಾಡುಗಳಾಗ್ಲಿ, ತಮ್ಮ ಟ್ರ್ಯಾಕ್ಟರ್ ಶೈಲಿಯ ಹಾಡುಗಳಾಗ್ಲಿ, ಏನ್ ಖಡಕ್ಕಿದ್ರು ಮಾಳು ಡಾನ್ಸ್ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ. ಅವ್ರ ವಿಡಿಯೋಗಳಲ್ಲಿ ನೋಡಿ, ಅವ್ರ ಸಾಂಗ್ಗಳಲ್ಲಿ ನೋಡಿ. ಆದ್ರೆ ಯಾಕೋ ಬಿಗ್ ಬಾಸ್ ಮನೆಯಲ್ಲಿ ಬಂದ ತಕ್ಷಣ ಸೈಲೆಂಟ್ ಆಗ್ಬಿಟ್ಟಿದ್ರು. ಆದ್ರೆ ಇವತ್ತು ಆ ಸ್ಟ್ಯಾಂಡ್ ಬಗ್ಗೆ ಮಾತಾಡಿದ್ದಾರೆ, ತಾನು ಸ್ಟ್ಯಾಂಡ್ ತಗೊಳ್ಳೋದ್ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲೂ ವೀಕ್ಷಕರು ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ರು. ಆಗ ಮಾಳು ಕ್ಯಾಪ್ಟನ್ಸಿಯಲ್ಲಿ ಕಾಣ್ ಬರ್ತಾ ಇದ್ದಾರೆ. ಅವಾಗ ಇಲ್ಲಿ ಖಂಡಿತವಾಗಿ ಮಾತಾಡಿದ್ದಾರೆ. ಈ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ 3 ಇಂದ 6 ಜನ ಇದ್ದಾರೆ, ಅದರಲ್ಲಿ ರಘು ಕೂಡ ಇದ್ದಾರೆ. ಆದ್ರೆ ರಘು ಅವರು ಈಗಾಗಲೇ ಕ್ಯಾಪ್ಟನ್ ಆಗಿದ್ದರಿಂದ ಅವ್ರನ್ನ ಕ್ಯಾಪ್ಟನ್ಸಿಗೆ ಆಯ್ಕೆ ಆಗಿದ್ರು ಕೂಡ ಜನ ಅವ್ರನ್ನ ವೋಟ್ ಮಾಡಿ ಕ್ಯಾಪ್ಟನ್ ಮಾಡ್ತಾರ ಅನ್ನೋದು ಡೌಟು. ಆದ್ರೆ ಈಗ ಉಳಿದಿರೋದು ಕಾವ್ಯ ಮತ್ತೆ ಮಾಳು ಜೊತೆ ಇರೋ ಕಾಂಪಿಟೇಷನ್. ಯಾರು ಜನ ಇವರಿಬ್ಬರಲ್ಲಿ ಕ್ಯಾಪ್ಟನ್ ಮಾಡ್ತಾರ ಅನ್ನೋದನ್ನ ಒಂದು ರೀತಿಯ ಕುತೂಹಲ ಇದೆ. ಅದು ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಜೊತೆಗೆ ಇಲ್ಲಿ ಮಾಳು ಮಾತಾಡಿ ರೀತಿ ಮಾತ್ರ ಏನ್ ಬೆಂಕಿ ಮಾತಾಡೋರು ಗೊತ್ತಾ ಮಾಳು ಅವರು. ಇದೇ ಮಾತನ್ನ ಡೇ 1 ಇಂದ ಮಾಳು ಮಾತಾಡ್ತಾ ಬಂದಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನ ಬಿಟ್ಟು ರಕ್ಷಿತಾ, ಗಿಲ್ಲಿ ಇವ್ರ 3ನೇ ಸ್ಥಾನದಲ್ಲಿ ಮಾಳು ಇರ್ತಿದ್ರು, ಇವ್ರ 3ರ ಲೀಡ್ ಅಲ್ಲಿ ಇರ್ತಿದ್ರು ಅಂತ ನನ್ನ ಅನಿಸಿಕೆ. ಮಾಳು ಮಾತಾಡ್ಬೇಕಾಗಿತ್ತು, ಹಾಡ್ ಹೇಳೋದಲ್ಲ, ಇಲ್ಲಿ ಮಾತಾಡ್ಲೇಬೇಕು. ಮಾತಾಡ್ದವನೇ ಇಲ್ಲಿ ಗೆದ್ದ ಅನ್ನೋ ರೀತಿಯಲ್ಲಿ, ಮಾತಾಡ್ದವನೇ ಇಲ್ಲಿ ಶೂರ ಅಂತ ಏನ್ ಹೇಳ್ತೀವಲ್ಲ ಅದಾಗ್ಬಿಡ್ತಿತ್ತು. ಆದ್ರೆ ಇವತ್ತಿನ ಪ್ರೋಮೋದಲ್ಲಿ ಮಾಳು ಮಾತಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾಳೆ. ನಾನು ಯಾಕೆ ಸ್ಟ್ಯಾಂಡ್ ತಗೊಳ್ಳಲ್ಲ, ಯಾಕೆ ಸ್ಟ್ಯಾಂಡ್ ತಗೊಂಡ್ರೆ ಇಲ್ಲಿ ಅದು ಜನಕ್ಕೆ ಅರ್ಥ ಆಗಲ್ಲ. ಇಲ್ಲಿ ಸ್ಟ್ಯಾಂಡ್ ಏನಂತಾರೆ, ಅದು ಕೋಣದ ಮುಂದೆ ಕಿನ್ನರಿ ಬರ್ಸಿದ್ರು ಏನ್ ಪ್ರಯೋಜನ ಆಗಲ್ಲ. ಆ ಧಾಟಿಯಲ್ಲಿ ಮಾಳು ಅಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ನಾನು ಸ್ಟ್ಯಾಂಡ್ ಎಲ್ಲಿ ತಗೋಬೇಕು ಅಲ್ಲೇ ತಗೊಂತೀನಿ, ಹೊಡಿರಿ ಶಾವ್ಗೆಯಲ್ಲಿ ಮಜ್ಜಿಗೆ ಅಂತ ಲಾಸ್ಟ್ ಒಂದು ಡೈಲಾಗ್ ಹೇಳಿ ಮುಗಿಸಿದ್ದಾರೆ. ನಿಜಕ್ಕೂ ಇವತ್ತಿನ ಬಿಗ್ ಬಾಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಈ ಪ್ರೊಮೋ ಬಗ್ಗೆ ಏನ್ ಅನ್ಸಿತ್ತು, ಮತ್ತೆ ನಾ ಹೇಳಿರೋ ವಿಚಾರ ಬಗ್ಗೆ ಏನ್ ಅನ್ಸಿತ್ತು, ಎಲ್ಲೋ ಬಿಗ್ ಬಾಸ್ ಅಲ್ಲಿ ತಾರತಮ್ಯ ನಡೀತಾ ಇರೋ ವಿಚಾರ ಬಗ್ಗೆ ಏನ್ ಅನ್ಸಿತ್ತು ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಆಕ್ರೋಶ, ನಿಮ್ಮ ಮನಸ್ಸಲ್ಲಿದ್ದ ಮಾಹಿತಿ, ಆ ನೋವನ್ನ ಹೊರಗಾಕಿ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆ, ನಿಮ್ಮ ವಿಚಾರಗಳು ಏನಿದೆ ಅಂತ ನಮಗೂ ಗೊತ್ತಾಗತ್ತೆ. ಈ ಬಗ್ಗೆ ನಾನು ಮಾತಾಡಕ್ಕೆ ಸುಲಭವಾಗತ್ತೆ.
ಖಂಡಿತ ನಮ್ಮ ಕದಂ ಫಸ್ಟ್ ಅನ್ನ ನೋಡ್ತಾ ಇರಿ. ಯಾರೆಲ್ಲ ಹೊಸದಾಗಿ ಇದೀರಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.